ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಟೆಕ್ ವಿತ್ ಭರತ್. ಇವತ್ತು ಅನ್ಬಾಕ್ಸ್ ಮಾಡ್ತಾ ಇರೋದು ತುಂಬ ಸ್ಪೆಷಲ್ ಅನ್ಬಾಕ್ಸಿಂಗ್ ಅಂತ ಹೇಳಬೇಕು. ಅದೇನಂದರೆ ಇವತ್ತು ಅನ್ಬಾಕ್ಸ್ ಮಾಡ್ತಾ ಇರೋದು ಒಂದು ಕಾರ್ಡ್ ರೀಡರ್. ಹೌದು, ಇದು ಕಂಪನಿ ಬಂದ್ಬಿಟ್ಟು ಟ್ರಾನ್ಸೆಂಡ್ ಕಂಪನಿ, ಮಾಡಲ್ ಬಂದ್ಬಿಟ್ಟು RDFI ಅಂತ. ತುಂಬ ಚೆನ್ನಾಗಿತ್ತು ಕಾರ್ಡ್ ರೀಡರ್. ಮುಂಚೆನೇ ಇತ್ತು, ನನ್ನ ತಂದೆ ಪರ್ಚೇಸ್ ಮಾಡಿರುವಂಥ ಕಾರ್ಡ್ ರೀಡರ್ ಇದು. ಕಾರ್ಡ್ ರೀಡರ್ 10 ವರ್ಷ ಹಿಂದೆ, ಇದು ತುಂಬ ಹಳೇದಿದ್ದು. ನಾವು ಯೂಸ್ ಮಾಡ್ತಾ ಇದ್ವಿ, ಆದರೆ ತುಂಬ ಆಪ್ಷನ್ಸ್ ಐತೆ. ಇದಕ್ಕೆ ಕಂಪೇರ್ ಮಾಡಿಕೊಂಡ್ರೆ ಬೇರೆ ಮೈಕ್ರೋ SD ಆಮೇಲೆ SD ಕಾರ್ಡ್ಸ್ ಅಷ್ಟೇ. ಆದರೆ ಇದರಲ್ಲಿ ತುಂಬ ಆಪ್ಷನ್ಸ್ ಐತೆ. ಆದರೆ ನಾವು 2 ಆಪ್ಷನ್ ಯೂಸ್ ಮಾಡ್ತಿದ್ದು, SD ಮತ್ತು ಮೈಕ್ರೋ SD. ನಾವೆಲ್ಲ 4K ಶೂಟ್ ಮಾಡ್ತೀವಲ್ಲ ಕ್ಯಾಮ್ರಾ, ಅದೆಲ್ಲ ಅದು ವಿಡಿಯೋಸ್ ಮೂವ್ ಮಾಡೋಕ್ಕೆ ಇದು 2.0 ಇದು ತುಂಬ ಸ್ಲೋ ಆಗ್ತೈತೆ. ಅದಕ್ಕೆ ಇದನ್ನ ಪರ್ಚೇಸ್ ಮಾಡಿದ್ದೀವಿ. ಇದು 3.1 Gen 1 ತುಂಬ ಫಾಸ್ಟ್ ಐತೆ ಇದಕ್ಕಿಂತ. ಈಗ ಇದ್ರ ಬಗ್ಗೆ ರಿವ್ಯೂನು ಮಾಡ್ತೀನಿ, ಅನ್ಬಾಕ್ಸಿಂಗ್ ಮಾಡ್ತೀನಿ, ಆಮೇಲೆ 2 ಕಂಪೇರ್ ಮಾಡ್ತೀನಿ. ಅದಕ್ಕೆ ದಯವಿಟ್ಟು ಈ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ. ಇದರ ಪ್ರೈಸ್ ಬಂದ್ಬಿಟ್ಟು ಆನ್ಲೈನ್ ನೋಡ್ಕೊಂಡಾಗ 750. ದಯವಿಟ್ಟು ಆನ್ಲೈನ್ ಪರ್ಚೇಸ್ ಮಾಡೋಕ್ಕೆ ಹೋಗಬೇಡಿ ಫ್ರೆಂಡ್ಸ್. ನೋಡ್ತಾ ಇರಲ್ಲ ಸ್ಕ್ರೀನಲ್ಲಿ ಸ್ಪೀಡೋರಲ್ಲಿ ಆನಂದಿದ್ ಇನ್ಫೋಟೆಕ್ ಅಂತ ಈ ಒಂದು ಅಂಗಡಿಯಲ್ಲಿ ನನ್ನ ತಂದೆ ಪರ್ಚೇಸ್ ಮಾಡಿದ್ದಾರೆ. ಈ ಒಂದು ಕಾರ್ಡ್ ರೀಡರ್ನ 650 ರೂಪಾಯಿಗೆ ಪರ್ಚೇಸ್ ಮಾಡಿದ್ದಾರೆ. ಅಂದರೆ ಕ್ಲಿಯರ್ ಆಗಿ 100 ರೂಪಾಯಿ ನಿಮಗೆ ಸೇವ್ ಆಗುತ್ತೆ. ನೀವು ಹೋಗಿ ಹೇಳಲ್ಲಿ ಟೆಕ್ ವಿತ್ ಬರುತ್ತಂತ 2-3% ಡಿಸ್ಕೌಂಟ್ ಕೊಡ್ತಾರೆ. ಅದಕ್ಕೇ ಪರ್ಚೇಸ್ ಮಾಡಿದ್ದೀನಿ. ತುಂಬ ಚೆನ್ನಾಗೈತೆ. ಇದ್ರ ಬಗ್ಗೆ ರಿವ್ಯೂ ಕೊಡ್ತೀನಿ, ಅನ್ಬಾಕ್ಸ್ ಮಾಡ್ತೀನಿ, ಇದ್ರ 2 ಕಂಪ್ಯಾರಿಸನ್ ಮಾಡ್ತೀನಿ. ಆಮೇಲೆ ಯಾರ್ಯಾರು ಹೊಸೊಬ್ರು ನಮ್ಮ ಟೆಕ್ ವಿತ್ ಬರೋ ಚಾನಲ್ ನೋಡ್ತಾ ಇದ್ದಾರೆ, ದಯವಿಟ್ಟು ಟೆಕ್ ವಿತ್ ಬರೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಮತ್ತು ಬೆಲ್ ಐಕನ್ಗಳ ಪ್ರೆಸ್ ಮಾಡಿ. ಬನ್ನಿ ಇದನ್ನ ಅನ್ಬಾಕ್ಸ್ ಮಾಡೋಣ. ಈಗ ಓಪನ್ ಮಾಡ್ತಾ ಇದ್ದೀನಿ. ಜಸ್ಟ್ ಹಿಂಗೆ ಬ್ಯಾಕ್ ಸೈಡಲ್ಲಿ ಓಪನ್ ಮಾಡಬೇಕಷ್ಟೇ. ಆಮೇಲೆ ನಮಗೆ ಟ್ರಾನ್ಸೆಂಡ್ ಅವ್ರದ ಕಾರ್ಡ್ ರೀಡರ್ ಸಿಗ್ತಾರೋ ಅಂತ ಇದನ್ನ ಸೈಡ್ಗೆ ಇಕ್ಕೋಣ. ಈಗ ನೋಡ್ತಾ ಇರಲ್ಲ ಇಲ್ಲಿ, ಈಗ ಇದರ ಸೈಜ್ ನೋಡ್ಕೊಂಡಾಗ ಇದು ಕಾರ್ಡ್ ರೀಡರ್ ಸೈಜು ಆಲ್ಮೋಸ್ಟು AA ಶೆಲ್ ಸೈಜ್ ಥರ ಐತೆ. ಇದು AA ಶೆಲ್ಗಿಂತ ಕಂಪೇರ್ ಮಾಡಿಕೊಂಡ್ರೆ. ಆಮೇಲೆ ವಿಡ್ತು ಸ್ವಲ್ಪ ಜಾಸ್ತಿ ಐತೆ ನನಗನ್ಸುತ್ತೆ. ವಿಡ್ತು 1.5 ಸೆಂಟಿಮೀಟ್ರು. ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ನೋಡ್ತಾ ಇರಲ್ಲ ಇಲ್ಲಿ, ಇದು ಬಂದ್ಬಿಟ್ಟು 5 ಮಿಲಿಮೀಟರ್ ಸ್ಟಿಕ್ ಐತೆ. ತುಂಬ ಚೆನ್ನಾಗೈತೆ. ಪ್ಲಾಸ್ಟಿಕ್ ಕ್ವಾಲಿಟಿ, ಒಳ್ಳೆಯ ಪ್ಲಾಸ್ಟಿಕ್ ಯೂಸ್ ಮಾಡಿದ್ದಾರೆ. ಆಮೇಲೆ ನೋಡ್ತಾ ಇರಲ್ಲ ಇಲ್ಲಿ SD ಕಾರ್ಡ್, ಮೈಕ್ರೋ SD ಕಾರ್ಡ್ ಐತೆ. ಇದೇ 2 ಆಪ್ಷನ್ಸ್ ಅಷ್ಟೇ. ಅದಕ್ಕೆ ಪರ್ಚೇಸ್ ಮಾಡಿದ್ದೀನಿ. ಸಿಂಪಲಾಗಿ ಪರ್ಚೇಸ್ ಮಾಡಿದ್ದೀನಿ ಅಷ್ಟೇ. ಆದರೆ ಅದೆಲ್ಲ ಇದು ಎಲ್ಲ ಮಾಡಬೇಕಂದ್ರೆ ಈ ಥರ ಅಲ್ಲ. ಇದು 1,500 ಇದು. ಈಗಲೂ ಈ ಥರ ಬರುತ್ತೆ ಟ್ರಾನ್ಸೆಂಡ್ ಕಂಪನಿ ಅವ್ರದ್ದು. ಆದರೆ ತುಂಬ ಆಪ್ಷನ್ಸ್ ಐತೆ ಅದರಲ್ಲಿ. ಈ ಥರನೇ ನೋಡ್ತಾ ಇರಲ್ಲ ಇಲ್ಲಿ 3.1 USB 3.1 Gen 1 ತುಂಬ ಸ್ಪೀಡ್ ಐತಂತಾನು ಹೇಳಲೇಬೇಕು. ಬನ್ನಿ ಇದೆರಡೂ ಟೆಸ್ಟ್ ಮಾಡೋಣ, ಯಾವುದು ಸ್ಪೀಡ್ ತುಂಬ ಅಂತ. ಬನ್ನಿ ಫ್ರೆಂಡ್ಸ್, ರಿವ್ಯೂ ಮಾಡೋಣ. ಇವತ್ತರ ಕಾರ್ಡ್ ರೀಡರ್ಗೆ ಇರುವಂಥ USB 3.1 Gen 1 ಐತೆ, ಬ್ಲೂ ಕಲರ್ ಐತೆ. ಅದಕ್ಕೇನೆ ನೀವು ಇದ್ರಿಗೇನೆ ಕನೆಕ್ಟ್ ಮಾಡಬೇಕು, ಬ್ಲೂ ಕಲರ್ಗೆ. ಅಂತಕ್ಕಂದ್ರೆ ಇದೂ USB 3.1 Gen 1 ಅಥವಾ ನೀವು ಇಲ್ಲ ಅಂದರೆ ಬ್ಲ್ಯಾಕ್ ಐತಾ ವೈಟ್ ಐತಾ ಅಂತ ದಯವಿಟ್ಟು ಕನೆಕ್ಟ್ ಮಾಡೋಕ್ಕೆ ಹೋಗಲಿ. ಎಂತಕ್ಕಂದರೆ ಇದು USB 2.0, ಅದು ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಈಗ ನಿಮಗೆ ಕನೆಕ್ಟ್ ಮಾಡ್ತೀನಿ. ಇಲ್ಲಿ ಈಗ ಕನೆಕ್ಟ್ ಆಗೈತೆ ಇಲ್ಲಿ ಕಂಪ್ಯೂಟರ್ಗೆ. ಬನ್ನಿ ಟೆಸ್ಟ್ ಮಾಡೋಣ. ಫಸ್ಟು ಹಳೆ ಕಾರ್ಡ್ ರೀಡರ್ನ ಈಗ ನಾನು ಪ್ಲಗ್ ಇನ್ ಮಾಡಿದ್ದೀನಿ. ಈಗ ಬನ್ನಿ ಉದಾಹರಣೆಗೆ ಒಂದು ವಿಡಿಯೋನ ಮೂವ್ ಮಾಡೋಣ. ಮೂವ್ ಮಾಡ್ತಾ ಇದ್ದೀನಿ. ಈಗ ನೋಡಿ ಸ್ಪೀಡ್ ಎಷ್ಟು ಹೋಗ್ತೈತೆ ಫ್ರೆಂಡ್ಸ್, ಬರೀ 18 ಅಷ್ಟೇ, 18 MBS ಅಷ್ಟೇ. ನೋಡಿ 20ನೂ ಕ್ರಾಸ್ ಆಗ್ತಾ ಇಲ್ಲ. ತುಂಬ ಟೈಮ್ ತೊಗೊಳುತ್ತೆ ಅಂತ ನಾನು ಹೇಳಬೇಕು. ಆದರೆ ಬನ್ನಿ ಹೊಸ ಕಾರ್ಡ್ ಪರ್ಚೇಸ್ ಮಾಡಿದ್ದೀನ, ಅದನ್ನ ಕಂಪೇರ್ ಮಾಡೋಣ. ಬನ್ನಿ ಈಗ ನೋಡ್ತಾ ಇರಲ್ಲ, ಹೊಸ ಕಾರ್ಡ್ ಪ್ಲಗ್ ಇನ್ ಮಾಡಿದ್ದೀನಿ. ಈಗ ಮೂವ್ ಮಾಡ್ತಾ ಇದ್ದೀನಿ. ಎಷ್ಟು ಸ್ಪೀಡ್ ಹೋಗ್ತೈತೆ ನೋಡಿ ಫ್ರೆಂಡ್ಸ್, ಭಯಂಕರ ಸ್ಪೀಡ್ ಹೋಗ್ತೈತೆ. 90 MBS ಪರ್ ಸೆಕೆಂಡು. ಅಂದರೆ ಕಂಪೇರ್ ಮಾಡಿಕೊಂಡ್ರೆ 18ನಲ್ಲಿ 90 ಫ್ರೆಂಡ್ಸ್. 10 ವರ್ಷ ಆಯಿತು ಅಂದರೆ 5ರಷ್ಟು ಬೆಟ್ರ್ ಐತೆ. 18 5 90 ಅಂದರೆ 5ರಷ್ಟು ಬೆಟ್ರ್ ಐತೆ ಅಂತಲೂ ಹೇಳಬೇಕು. USB 3.1 Gen 1 ತುಂಬ ಚೆನ್ನಾಗೈತೆ ಅಂತ ಹೇಳಬೇಕು. ಯಾರೋ ಪರ್ಚೇಸ್ ಮಾಡಿದ್ದೀರಾ ಪರ್ಚೇಸ್ ಮಾಡಿ. ಐ ಹೋಪ್ ನಿಮ್ಗೆ ಇಷ್ಟ ಆಯ್ತು ಈ ಒಂದು ವಿಡಿಯೋ. ಯಾರ್ಯಾರಿಗೆ ಇದು ಕಾರ್ಡ್ ರೀಡರ್ ತುಂಬ ಇಂಪಾರ್ಟೆಂಟ್, ದಯವಿಟ್ಟು ಪರ್ಚೇಸ್ ಮಾಡಿ. ತುಂಬ ಇಂಪಾರ್ಟೆಂಟು ಹೊಸ ಯೂಟ್ಯೂಬರ್ಸ್ಗೆ. ಯಾರು ಹೊಸದೊಬ್ಬ ಬಂದಿದ್ರೆ ಕ್ಯಾಮ್ರಾ ಯೂಸ್ ಮಾಡ್ತಾಯಿದ್ರೆ ದಯವಿಟ್ಟು ಈ ಒಂದು ಕಾರ್ಡ್ ಪರ್ಚೇಸ್ ಮಾಡಿ. ನೋಡ್ತಾರಲ್ಲ ಸ್ಕ್ರೀನಲ್ಲಿ ತೋರಿಸ್ತಾ ಇದ್ದೀನಿ, SP ರೋಡಲ್ಲಿ ಆನಂದಿತ್ ಇನ್ಫೋಟೆಕ್ ಅಂತ ಈ ಒಂದು ಅಂಗಡಿಲಿ ಪರ್ಚೇಸ್ ಮಾಡಿದ್ವಿ. ಆನ್ಲೈನಲ್ಲಿ ನೋಡ್ಕೊಂಡಾಗ 750 ರೂಪಾಯಿ. ಆದರೆ ನಿಮಗೆ ಈ ಒಂದು ಅಂಗಡಿಯಲ್ಲಿ ನೋಡ್ತಾ ಇರೋಲ್ಲ ಸ್ಕ್ರೀನಲ್ಲಿ SP ರೋಡಲ್ಲಿ ಆನಂದಿತ್ ಇನ್ಫೋಟೆಕ್ ಅಂತ ಇದ್ರಗಳು ಪರ್ಚೇಸ್ ಮಾಡಿದ್ರೆ 650 ರೂಪಾಯಿ, 100 ರೂಪಾಯಿ ನಿಮಗೆ ಸೇವಿಂಗ್ಸ್ ಆಗುತ್ತೆ. ಬೇಕಾದ್ರೆ ಹೋಗಿ ಹೇಳಿ ಅಲ್ಲಿ ಟೆಕ್ ವಿತ್ ಬರುತ್ತಂತ ನಿಮಗೆ 2-3% ಡಿಸ್ಕೌಂಟ್ ಕೊಡ್ತಾರೆ. ಆಮೇಲೆ ಈ ಒಂದು ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಈ ಒಂದು ವಿಡಿಯೋಗೆ ಲೈಕ್ ಮಾಡಿ, ಈ ಒಂದು ಸಬ್ಸ್ಕ್ರೈಬ್ ಮಾಡಿದ್ರೆ, ಒಂದು ಲೈಕ್ ಮಾಡಿದ್ರೆ, ಒಂದು ಶೇರ್ ಮಾಡಿದ್ರೆ, ಒಂದು ಕಮೆಂಟ್ ಮಾಡಿದ್ರೆ ನಂಗೆ ತುಂಬ ಪ್ರೋತ್ಸಾಹ ನೀಡ್ತೀರಾ ಫ್ರೆಂಡ್ಸ್. ದಯವಿಟ್ಟು ಕನ್ನಡ ಬೆಳೆಸಿ, ಕನ್ನಡ ಉಳಿಸಿ. ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ, ಒಂದೇ ಮಾತರಂ. ಶುಭ ದಿನ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.